ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಸೊ ನಾನು ಯಾಕಪ್ಪ ವಿಡಿಯೋನ ಮಾಡ್ತಾಯಿದ್ದೀನಿ, ಇದೇನಿದು ಫೋನಲ್ಲಿ ಫೋಟೋ ಇದೆ ಅಂತ ಅಂದ್ಕೊಳ್ಬೇಡಿ. ನೋಡಿ ಫ್ರೆಂಡ್ಸ್, ತುಂಬ ಜನ ನನಗೆ ಪರ್ಸ್ನಲ್ ರೀಡಿಂಗ್ನ ಕೇಳ್ತಾ ಇದ್ರಿ. ಲೈಫಲ್ಲಿ ತುಂಬ ಕಷ್ಟ ಇದೆ, ಏನೋ ಒಂದು ಪ್ರಾಬ್ಲಮ್ ಇದೆ. ನಿಮ್ಮ ಪ್ರಾಬ್ಲಮ್ ಯಾವುದಾದ್ರೂ ಆಗಿರಲಿ, ಮಕ್ಕಳಾಗ್ತಾ ಇಲ್ಲ, ಮದುವೆ ಆಗ್ತಾಯಿಲ್ಲ, ಕೆಲಸ ಸಿಗ್ತಾಯಿಲ್ಲ, ಎಕ್ಸಾಮ್ಸ್ ಇದೆ, ಸಮಥಿಂಗ್ ನಿಮ್ಮ ಪ್ರಾಬ್ಲಮ್ ಏನಾದರೂ ನಾನು ಇಮ್ಯಾಜಿನ್ ಮಾಡೋಕ್ಕೆ ಆಗಲ್ಲ. ಯಾವುದೋ ಒಂದು ಸಿಚುವೇಷನಲ್ಲಿ ಟ್ರ್ಯಾಪ್ ಆಗಿದ್ದೀರಾ, ನಿಮ್ದೇನೋ ದುಡ್ಡು ಬರೋದಿದೆ, ಏನೋ ಬಿಸ್ನೆಸ್ ಲಾಸ್ ಆಗಿದೆ, ಸಮಥಿಂಗ್. ಸೊ ಇನ್ಫಿನಿಟಿ ಪ್ರಾಬ್ಲಮ್ಸ್ ಇರಲಿ, ಲೈಕ್ ನಾನು ಇಮ್ಯಾಜಿನ್ ಮಾಡ್ಕೊಳ್ದೇ ಇರೋ ಪ್ರಾಬ್ಲಮ್ಸ್ ಇರಲಿ, ಇಂಪಾಸಿಬಲ್ ವಿಶ್ ಇದಾಗೋದೇ ಇಲ್ಲ ಅಂತ ನೀವು ಕನ್ಫರ್ಮ್ ಹೇಳ್ತೀರಾ. ನೀವು ಕನ್ಫರ್ಮ್ ಆಗಿ ಗೊತ್ತಿದೆ ಇದು ಆಗೋದಿಲ್ಲ ಅಂತ 100% ನೀವು ಶ್ಯೂರ್ ಇದ್ದೀರಾ. ಆ ಥರ ವಿಶ್ ಇದ್ದರೂ ಕೂಡ, ಯಾವುದೇ ನಿಮಗೆ ಕಷ್ಟ ಇದ್ದರೂ ಕೂಡ, ನಾನು ಇವಾಗ ಹೇಳ್ತಾ ಇರೋ ವ್ರತನ ನೀವು ಮಾಡೋಕ್ಕೆ ರೆಡಿ ಇದ್ದರೆ ಮಾತ್ರ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಇಲ್ಲಾಂದರೆ ಇಲ್ಲಿಗೆ ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತೀನಿ. ಲೈಕ್ ನೀವು ಸ್ಟೂಡೆಂಟ್ಸ್ ಇದ್ದೀರಾ, ಹಾಸ್ಟೆಲಲ್ಲಿ ಇರ್ತೀರಾ, ಪಿ ಜಿಲಿ ಇರ್ತೀರಾ, ನೀವು ಮ್ಯಾರಿಡ್ ಇದ್ದೀರಾ. ಸೊ ನನ್ನ ಮನೆಯಲ್ಲಿ ಈ ವ್ರತನ ಮಾಡೋಕ್ಕಾಗಲ್ಲ, ನನ್ನ ಫ್ಯಾಮಿಲಿ ಮೆಂಬರ್ಸ್, ನನ್ನ ಗಂಡನ ಮನೆಯವರು ಸೊ ಏನಾದರೂ ಅಂದ್ಕೊಳ್ತಾರೆ. ಆ ಥರ ಇರೋರಿಗೆ ನಾನು ಬೇರೆ ಸ್ವಿಚ್ ವರ್ಡ್ಸ್ನ ವ್ರತನ ಹೇಳ್ತೀನಿ. ಇನ್ ಕೇಸ್ ನನಗಾಗುತ್ತೆ, ನಾನು ಮಾಡ್ತೀನಿ, ನನಗಿರೋ ಕಷ್ಟಕ್ಕೆ ನಾನು ಏನಾದರೂ ಮಾಡ್ತೀನಿ ಅನ್ನೋ ದೃಢ ಸಂಕಲ್ಪ ಇದೆ, ಯಾರಿಗಾದ್ರೂ ಮಾಡೇ ಮಾಡ್ತೀನಿ ಅನ್ನೋರು ಈ ವಿಡಿಯೋನ ಕಂಟಿನ್ಯೂ ಕೇಳಿ. ಮಾಡಬೇಕಾಗಿರೋದು ಇಷ್ಟೇ ಫ್ರೆಂಡ್ಸ್. ನಾನು ತುಂಬ ಜನಕ್ಕೆ ಬೇರೆ ಬೇರೆ ಥರ ಇದೇ ವ್ರತನ ಬೇರೆ ಬೇರೆ ರೀತಿ ಹೇಳಿರ್ತೀನಿ. ಸೊ ಇನ್ ಜನರಲ್ ಅವರ ಸಿಚುವೇಶನ್ ನೋಡಿಬಿಟ್ಟು ನಾನು ವ್ರತನ ಹೇಳ್ತೀನಿ. ಇಲ್ಲಿ ನಿಮ್ಮ ಭಕ್ತಿ ಮತ್ತು ಭಾವ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ? ಸೊ ನೀವು ಮೆಥಡ್ನ ಅಥವಾ ಯಾವ ಥರ ಮಾಡ್ತೀರಾ, ಇದೇ ಥರ ಮಾಡ್ತೀರಾ ಅನ್ನೋದಲ್ಲ, ನಿಮ್ಮ ಭಾವಕ್ಕೆ ಬಿಟ್ಟಿದ್ದು, ನಿಮ್ಮ ಅವರವರ ಭಾವಕ್ಕೆ ಭಗವಂತ ಅಂತ ಹೇಳ್ತೀವಿ ನಾವು. ಸೊ ಅದೇ ಥರನೇ ನೀವು ಒಂದು ಕಲ್ಲನ್ನು ಕಲ್ಲು ಅಂತ ನೋಡಿದರೆ ಅದು ಕಲ್ಲಾಗಿ ಕಾಣುತ್ತೆ, ಅದೇ ಕಲ್ಲನ್ನು ದೇವರು ಅಂತ ನೋಡಿದರೆ ದೇವರಾಗಿ ಕಾಣುತ್ತೆ. ಆ ಥರ ಹೇಳ್ತೀನಿ. ಇನ್ ಕೇಸ್ ಕೆಲವ್ರಿಗೆ ನಿಮಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ, ಸೊ ನಾವು ದೇವ್ರನ್ನ ಜಾಸ್ತಿ ನಂಬಲ್ಲ. ಲೈಕ್ ನಾವು ಹಣೆ ಬರನ ನಂಬ್ತೀವಿ, ಡೆಸ್ಟಿನ ನಂಬ್ತೀವಿ. ಏನು ಬರೆದಿದೆ ಅದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಏನು ಆಗಬೇಕು ಅಂತ ಅಂದ್ಕೊಂಡಿರುತ್ತೆ ಅದು ಹಾಗೇ ಆಗುತ್ತೆ ಅನ್ನೋರ್ಗೂ ಕೂಡ ಅದನ್ನು ಚೇಂಜ್ ಮಾಡೋ ಅಂಥ ಶಕ್ತಿ ಆ ಮಹಾತಾಯಿ ಕಾಳಿ ತಾಯಿಗಿದೆ ಅಂತ ನಾನು ಹೇಳ್ತೀನಿ. ಲೈಕ್ ಇದು ನನ್ನ ಗ್ರ್ಯಾಟಿಟ್ಯೂಡ್ ಅಂತಲೂ ಹೇಳ್ಬೋದು. ನಿಮ್ಮ ಕೆಲಸ ಆದರೆ ನೀವು ಬೇರೆಯವ್ರಿಗೆ ಆ ತಾಯಿ ಬಗ್ಗೆ ತಿಳಿಸೋದ್ರಿಂದ ಕೂಡ ನಿಮ್ಗೆ ಒಳ್ಳೆಯದಾಗುತ್ತೆ. ಲೈಕ್ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆನ ತೋರಿಸ್ದಂಗೆ ಅಂತ ಹೇಳ್ಬೋದು. ನಾನು ವಿಷಯಕ್ಕೆ ಬರ್ತೀನಿ. ಸೊ ಇದನ್ನು ಹೇಗೆ ಮಾಡ್ಬೋದು? ನಾನು ಈ ವ್ರತ ಹೇಳ್ತಾ ಇರೋದು ಮಹಾಕಾಳಿ ತಾಯಿ ಬಗ್ಗೆ, ಕಾಳಿ ತಾಯಿ ಬಗ್ಗೆ ಹೇಳಬೇಕಂದ್ರೆ, ಸೊ ಇದನ್ನು ನೀವು ಯಾವುದಾದ್ರೂ ಮಂಗಳವಾರ ಅಥವಾ ಶನಿವಾರದ ದಿನ ಸ್ಟಾರ್ಟ್ ಮಾಡ್ಬೋದು. ನೀವು ಹುಡುಗಿ ಆಗಿದ್ದೀರಾ, ಮಹಿಳೆ ಆಗಿದ್ದೀರಾ, ಫೀಮೇಲ್ ಇದ್ದೀರಾ ಅನ್ನೋರು, ನಾನು ಆ್ಯಕ್ಚುಲಿ ಎವ್ರಿ ಸ್ಯಾಟರ್ಡೆ ವ್ರತನ ಹೇಳ್ತಿದ್ದೆ ಮುಂಚೆ. ಸೊ ನೋಡಿ, ಎವ್ರಿ ಸ್ಯಾಟರ್ಡೆ ಮಾಡುವಾಗ ಮಧ್ಯ ನಿಮಗೆ ಪೀರಿಯಡ್ಸ್ ಬಂದರೆ ವ್ರತನ ಬಿಡಬೇಕಾಗುತ್ತೆ. ಸೊ ಕಂಟಿನ್ಯೂ ಆಗಲ್ಲ ಅನ್ನೋರಿಗೆ ಇದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ನೀವು ನಿಮ್ಮ ಪೀರಿಯಡ್ಸ್ನ ನೋಡಿಕೊಂಡು ಅದೆಲ್ಲ ಮುಗಿದಾದ್ಮೇಲೆ ಯಾವುದಾದ್ರೂ ಮಂಗಳವಾರದ ದಿನ ಈ ವ್ರತನ ಹಿಡಿಬೋದು. ಯಾವ ಥರ ಅಂದರೆ, ಕಾಳಿ ಚಾಲಿಸನ ನೀವು ತೊಗೊಳ್ಬೇಕಾಗುತ್ತೆ. ಇಲ್ಲ ನಾವು ಊರಲ್ಲಿ ಇರ್ತೀವಿ, ಹಳ್ಳಿಲಿ ಇರ್ತೀವಿ, ನಮ್ಗೆ ಯಾರೂ ತಂದುಕೊಡಲ್ಲ ಅನ್ನೋರಿಗೆ ಯೂಟ್ಯೂಬಲ್ಲಿ ಕನ್ನಡದಲ್ಲೇ ಕಾಳಿ ಚಾಲೀಸ ಸಿಗುತ್ತೆ. ಒಂದು ಪೇಪರ್ ಪೆನ್ನು ತೊಗೊಂಡ್ಬಿಟ್ಟು ವಿಡಿಯೋನ ಪಾಸ್ ಮಾಡಿಬಿಟ್ಟು ಪೇಪರಲ್ಲಿ ಬರ್ಕೊಂಡ್ಬಿಡಿ, 1-2 ಪೇಪರಲ್ಲಿ ಅಂತ ನಾನು ಹೇಳ್ತೀನಿ. ಕಾಳಿ ಫೋಟೋ ಕೂಡ ಬೇಕಾಗುತ್ತೆ ನಿಮಗೆ. ಇಲ್ಲ ಫೋಟೋ ಇಲ್ಲ ಅನ್ನೋರಿಗೆ ಮೊಬೈಲಲ್ಲಿ ಫೋಟೋ ಇಟ್ಕೊಂಡು ನೀವು ಮಾಡ್ಬೋದು. ಇದಕ್ಕೇನು ನೀವು ಪೂಜೆ ಮಾಡಬೇಕು ದೊಡ್ಡದಾಗಿ ಆ ಥರ ಏನೂ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ವ, ಒಂದು ಸಣ್ಣ ದೀಪ ಅವರ ಭಕ್ತಿಗೆ ಬಿಟ್ಟಿರೋದು. ಆದರೆ ಒಂದು ಫೋಟೋ ಇಲ್ಲಾಂದರೆ ಮೊಬೈಲಲ್ಲಿ ಅವ್ರ ಫೋಟೋನ ಇಟ್ಬಿಡಿ ಅಂತ ಹೇಳ್ತೀನಿ ನಾನು. ಅಲ್ಲಿ ಒಂದು ದೀಪನ ಹಚ್ಚಿಬಿಡಿ, 1-2 ಹೂವು, ಯಾವುದಾದ್ರೂ ಹೂವು ಸಿಕ್ಕರೂ ಪರವಾಗಿಲ್ಲ, ಕೆಂಪು ಹೂವು ಅಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಈ ವ್ರತನ ಮಂಗಳವಾರ ದಿನ ನೀವು 9 ಗಂಟೆ ಅಂದರೆ ನೈಟಲ್ಲೇ ಮಾಡಬೇಕು. ಸೊ ಯಾರಿಗಾಗುತ್ತೆ ಅವ್ರು ಮಾತ್ರ ಇದನ್ನು ಮಾಡಿ ಅಂತ ಹೇಳ್ತೀನಿ. ಮಧ್ಯದಲ್ಲಿ ಬಿಡಬಾರ್ದು. ನಿಯಮ ಇಷ್ಟೇ, ಕೆಳಗಡೆ ಒಂದು ಪೀಠ ಅಂತ ಹೇಳ್ತೀವಿ, ಯಾವುದಾದ್ರೂ ಬಟ್ಟೆ ಮೇಲೆ ಕುಂತ್ಕೊಳ್ಳಿ, ಚಾಪೆ ಮೇಲೆ ಕುಂತ್ಕೊಳ್ಳಿ, ಕೆಳಗಡೆ ಒಂದು, ತಲೆ ಮೇಲೆ ಒಂದು ಬಟ್ಟೆ ಇರಲೇಬೇಕು. ಏನು ಹೇಳ್ತೀವಿ ಅಂದರೆ, ಈ ಚಾಲಿಸ ಪಠನೆ ಏನಿದೆ ಅದನ್ನು ನೀವು ಕೆಳಗಡೆ ಮತ್ತು ತಲೆ ಮೇಲೆ ಬಟ್ಟೆ ಹಾಕ್ಕೊಂಡಿಲ್ಲ ಅಂದರೆ ಒಂದು ಭೂಮಿ ತಿಂದ್ಕೊಂಡ್ಬಿಡುತ್ತೆ ನಿಮ್ಮ ವ್ರತ ಫಲನ.
ಇಲ್ಲ ಒಂದು ಆಕಾಶ ಯೂನಿವರ್ಸ್ ಅಂತ ಹೇಳ್ತೀವಲ್ವ, ಕೆಲವೊಂದು ಎನರ್ಜೀಸ್ ಇರುತ್ತೆ, ನಿಮಗೆ ಸ್ಪಿರಿಟ್ಸ್ ಇರುತ್ತೆ, ಗಾಳಿಯಲ್ಲಿ ಓಡಾಡ್ತಾ ಇರುತ್ತೆ, ಅದು ಹಿರ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಇದು ಎಷ್ಟು ಸತ್ಯ ಎಷ್ಟು ಮಿಥ್ಯ ಅಂತ ನನಗೆ ಗೊತ್ತಿಲ್ಲ. ಇದರಲ್ಲಿ ಏನು ಹೋಗುತ್ತೆ ಹೇಳಿ ಪಾಲಿಸೋದ್ರಿಂದ ಅಂತ. ಸೊ ನಿಮ್ಮ ರೂಮಲ್ಲಿ ಮಾಡ್ಬೋದು, ಅಥವಾ ಲೈಕ್ ನಿಮ್ಮ ಏನು ಹೇಳ್ತೀವಿ ಆಲ್ಟರ್ ಇರುತ್ತಲ್ವ ದೇವ್ರ ಮನೆ, ಅಲ್ಲೂ ಮಾಡ್ಬೋದು. ಬಟ್ ನಿಮ್ಮ ಮನೆ ದೇವರೇನಾದರೂ ಮೇಲಿದ್ದರೆ ಅದನ್ನು ನಿಮಗೆ ಚಾಲೀಸನ ಪಠನೆ ಮಾಡೋಕ್ಕೆ ಸ್ವಲ್ಪ ಅಡೆತಡೆಗಳನ್ನ ಉಂಟು ಮಾಡೋದ್ರಿಂದ ಯಾವುದಾದ್ರೂ ಒಂದು ಕಡೆಯನ್ನು ನೀವು ನಿಮ್ಮ ರೂಮಲ್ಲೋ ಯಾವುದಾದ್ರೂ ಒಂದು ಕಡೆ ಒಂದು ಮಣೆ ಮೇಲೋ ಒಂದು ಸ್ನಾನ ಅಂತ ಒಂದು ಚೇರ್ ಮೇಲೋ ಇಟ್ಟು ಒಂದು ದೀಪನ ಆಡಿಸಿ ಅದ್ರ ಹಿಂದೆ ಫೋಟೋ ಇಟ್ಟು ಒಂದೆರಡು ಹೂವನ್ನ ಇಟ್ಟು ಚಾಲೀಸನ ಹೇಗೆ ಓದೋದು ಮೊದಲು ನೀವು ಸಂಕಲ್ಪನ ಮಾಡಿಕೊಳ್ಬೇಕು. ಇವಾಗ ನಾನು ವ್ರತನ ಸ್ಟಾರ್ಟಿಂಗಿಂದ ಹೇಳ್ತೀನಿ. ಮಂಗಳವಾರ ಅಥವಾ ಶನಿವಾರ ದಿನ ಸಂಜೆ 6 ಗಂಟೆಗೆ ದೀಪ ಹಚ್ಚಿದ ಮೇಲೆ ನಿಮ್ಮ ಮನೆ ದೇವರಿಗೆ ನೀವು ಬೇಡ್ಕೊಳ್ತೀರಾ, ನಿಮ್ಮ ಪಿತೃಗಳಿಗೆ ಬೇಡ್ಕೊಳ್ತೀರಾ. ಅದಾದಮೇಲೆ ನೀವು ಮಹಾಕಾಳಿಗೆ ನಾನು ಇವತ್ತಿಂದ 9 ದಿನದ ವ್ರತನ ಮಾಡ್ತಾಯಿದ್ದೀನಿ, ಮಹಾಕಾಳಿ ವ್ರತನ ಮಾಡ್ತಾಯಿದ್ದೀನಿ ಅಮ್ಮ, ನನ್ನ ಸಂಕಲ್ಪ ಇದೆ, ನಂದು ಇದು ವಿಶ್ ಇದೆ, ಯಾವುದಾದ್ರೂ ಒಂದು ವಿಶ್ಶು ಇಂಪಾಸಿಬಲ್ ವಿಶ್ಶು ಮೊದಲು ಅದು ಪೂರ್ತಿ ಆದಮೇಲೆ ನೆಕ್ಸ್ಟು ನೀವು ಬೇರೆ ಮಾಡಿ. ಸೊ ಒಂದು ಇಂಪಾಸಿಬಲ್ ವಿಶ್ನ ನೀವು ಮನಸ್ಸಲ್ಲಿ ಹೇಳ್ಕೊಳ್ತೀರ, ಹೀಗೆ ನನಗೆ ಕೆಲಸ ಬೇಕು, ಹೀಗೆ ನನ್ನ ಫ್ಯಾಮ್ಲಿಯಿಂದ ನನ್ನ ಗಂಡನಿಂದ ಸಪ್ರೇಷನ್ ಆಗಿದೆ, ಅದಿದೆ, ನಾವು ಮತ್ತೆ ಒಂದಾಗಬೇಕು, ಅವರೇ ಬರಬೇಕು. ಇನ್ ಕೇಸ್ ನಿಮ್ದು ಯಾವುದಾದ್ರೂ ವಿಶ್ ಇರಲಿ ಅದನ್ನು ಬೇಡ್ಕೊಂಡು ಈ ವ್ರತ ಮುಗಿದ್ಮೇಲೆ ಆಫರಿಂಗ್ ಅಂತ ಹೇಳ್ತೀವಿ, ಹರಕೆ ಅಂತ ಹೇಳ್ತೀವಲ್ಲ, ಹರಕೆ ತೀರಿಸ್ಬೇಕು. ಅಂದರೆ ನೀವು ಸೂಜಿಯಲ್ಲಿ ಅಂದರೆ ರವಾದಿಂದ ಮಾಡಿರೋದಂಥ ಕೇಸರಿ ಬಾತು, ಅಂದರೆ ನಾವು ಒಂದು ಸ್ವೀಟು. ಅದಾದಮೇಲೆ ನಾವೇನು ಹೇಳ್ತೀವಿ ಕಡಲೆಕಾಳನ್ನು ಏನು ಹೇಳ್ತೀವಿ ನಿಮ್ಗೆ ಗೊತ್ತಿದೆ, ಕರಿ ಕಡಲೆಕಾಳು ಸಿಗುತ್ತೆ ನೋಡು, ಅದರಿಂದ ನೀವು ಚೆನ್ನಕಿ ಸಬ್ಜಿ ಥರ ಮಾಡ್ಬೋದು. ಅಂದರೆ ಆ ಕಾಳನ್ನ ಕುದಿಸ್ಬಿಟ್ಟು ಅದಕ್ಕೆ ಈರುಳ್ಳಿ ಅದು ಎಲ್ಲ ಹಾಕ್ಬಿಟ್ಟು ಮಸಾಲ ಥರ ಪಲ್ಯ ಥರ ಮಾಡ್ಬೋದು. ಕಾಲೆ ಚೆನ್ನ ಅಂತ ಹೇಳ್ತೀವಿ ನಾವು ನಾರ್ತ್ ಕಡೆ ಎಲ್ಲ ಇದನ್ನು. ಇವೆರಡನ್ನೂ ನಾನು ಆಫರಿಂಗ್ ಮಾಡ್ತೀನಿ ನಿಮಗೆ. ಸೊ ನಮ್ಮ ವ್ರತ ಕಂಪ್ಲೀಟ್ ಆದಮೇಲೆ ಮತ್ತೆ ಚಾಲೀಸನ ಓದಿ ಮತ್ತೆ ಇದನ್ನು ನೀವು ಆಫರಿಂಗ್ನ ಮಾಡ್ಬೋದು. ಸೊ ಇದನ್ನು ಬೇಡ್ಕೊಂಡಾದಮೇಲೆ ಅದನ್ನು ಅಲ್ಲಿಗೆ ಬಿಟ್ಬಿಡಿ, ನಮಸ್ಕಾರ ಮಾಡ್ಕೊಂಡು ಬಂದುಬಿಡಿ. ಸಂಜೆ ಅಂದರೆ 9 ಗಂಟೆ ಆದಮೇಲೆ ನೀವು ನಿಮ್ಮ ರೂಮಲ್ಲಿ ಯಾವುದೇ ಒಂದು ಜಾಗದಲ್ಲಿ ಒಂದು ಕಾಳಿ ಫೋಟೋನ ಒಂದು ದೀಪನ ಹಚ್ಚಿಬಿಟ್ಟು ಕೆಳಗಡೆ ಒಂದು ಜಾಪೆ, ತಲೆ ಮೇಲೆ ಒಂದು ಬಟ್ಟೆ. ಸೊ ಫೀಮೇಲ್ಸಿಗಂದರೆ ಬಟ್ಟೆ ಇರುತ್ತೆ, ನೀವು ಮೇಲಿದ್ದೀರಾ ಅಂದರೆ ಒಂದು ಕರ್ಚಿಪ್ಪೋ ಅಥವಾ ಯಾವುದಾದ್ರೂ ಬಟ್ಟೆನೋ ತಲೆ ಮೇಲೆ ಹಾಕ್ಕೊಂಡ್ಬಿಟ್ಟು ಕುಂತ್ಕೊಂಡು ನೀವು ಮೊದಲು ಕಾಳಿ ತಾಯಿನ ಚೆನ್ನಾಗಿ ನೇರವಾಗಿ ನೋಡಿ, ಸೊ ಮನಸ್ಸಲ್ಲಿ ತುಂಬಿಕೊಂಡು ಮತ್ತು ಅದೇ ನಿಮ್ಮದು ಏನು ವಿಶ್ ಇದೆ ಅದನ್ನು ಹೇಳ್ಕೊಂಡ್ಬಿಟ್ಟು ನೀವು ಏನು ಆಫರಿಂಗ್ ಕೊಡ್ತೀರೋ ಅದನ್ನು ಮನಸ್ಸಲ್ಲಿ ಹೇಳ್ಕೊಂಡ್ಬಿಟ್ಟು ಸೊ ನೀವು ಚಾಲೀಸನ ಓದ್ತೀರ. ಅಂದರೆ 9 ನಿಮಿಷಕ್ಕೆ ಕಾಳಿ ಚಾಲೀಸನ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರ. ಸೊ ನೀವು ಫಸ್ಟ್ ಟೈಮ್ ಓದ್ತಾ ಇದ್ದರೆ ನಿಮಗೆ ಬರೋದಿಲ್ಲ ಫ್ರೆಂಡ್ಸು, ಲೈಕ್ ನೀವು ಸ್ವಲ್ಪ ನೋಡ್ಕೊಂಡ್ಬಿಡಿ, ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡಿ, ಓದ್ಕೊಂಡ್ಬಿಡಿ ಅಂತ ಹೇಳ್ತೀನಿ. ಮುಂಚೆ ಇಡೀ ದಿನ ಸ್ವಲ್ಪ ನೋಡ್ಕೊಳ್ಳಿ ಯಾವುದನ್ನು ಯಾವ ಥರ ಉಚ್ಚಾರ ಮಾಡಬೇಕು ಶಬ್ದಗಳನ್ನ ಅಂತ ಯೂಟ್ಯೂಬಲ್ಲಿ ಕೇಳ್ಕೊಳ್ಳಿ. ನೀವು ಫಸ್ಟ್ ಟೈಮ್ ಆವಾಗಲೇ ಓದ್ತೀರಾ ಅಂದರೆ ಅದು ಬರೋದಿಲ್ಲ, ತಪ್ಪಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಮಧ್ಯೆ ಎದ್ದು ಹೋಗೋಂಗಿಲ್ಲ ವ್ರತದಿಂದ ಹೇಳ್ತಾ ಇದ್ದೀನಿ. ಇನ್ ಕೇಸ್ ನೀವು ಫೀಮೇಲ್ ಇದ್ದೀರಾ, ಚಿಕ್ಕ ಮಗು ಇದೆ ನನಗೆ ಅಂದರೆ ಎಕ್ಸೆಪ್ಷನ್ ಇರುತ್ತೆ, ಮಗು ಇದ್ದರೆ ತಾಯಿಗೆ ಅರ್ಥ ಆಗುತ್ತೆ, ನೀವು ತಪ್ಪಾಯಿತು ಅಂತ ಕೇಳಿಕೊಂಡು ಮತ್ತೆ ಕೂಡ್ಬೋದು. ನಾನು ಆದಷ್ಟು ಮಧ್ಯೆ ಡಿಸ್ಟರ್ಬ್ ಆಗಬೇಡಿ ಅಂತ ಹೇಳ್ತೀನಿ. ಬಾಗಿಲನ್ನ ಮುಚ್ಕೊಂಡ್ಬಿಟ್ಟು ನಿಮ್ಮ ಮನೇಲಿ ಹೇಳಿಬಿಟ್ಟು ಇದನ್ನು ಮಾಡಿ ಅಂತ ಹೇಳ್ತೀನಿ. 9 ನಿಮಿಷಕ್ಕೆ 9 ಮಿನಿಟ್ಸ್ಗೆ ಕಾಳಿ ಚಾಲೀಸನ 9 ಟೈಮ್ಸ್ ಓದಬೇಕು ಫ್ರೆಂಡ್, ಚಾಂಟ್ ಮಾಡಬೇಕು 9 ಟೈಮ್ಸ್. ಇದಕ್ಕೆ ಕೆಲವರಿಗೆ 1 ಅವರ್ ಟೈಮ್ ಹಿಡಿಯುತ್ತೆ, ಒಬ್ರಿಗೆ ಅರ್ಧ ಗಂಟೆ ಹಿಡಿಯುತ್ತೆ, ಒಬ್ರಿಗೆ 20 ನಿಮಿಷ ಇರುತ್ತೆ. ಅವರವರ ಸ್ಪೀಡು ಮತ್ತು ಅವರವರ ಉಚ್ಚಾರಣೆ ಶಕ್ತಿಗೆ ಬಿಟ್ಟಿರೋ ಅಂಥ ವೈಯಕ್ತಿಕ ಅಂಶ ಇದು ಅಂತ ನಾನು ಹೇಳ್ತೀನಿ. ಸೊ ಇದನ್ನು 9 ಸರ್ತಿ ಓದಿದ ಮೇಲೆ ಹಾಗಂತ ಹೇಳಿ ನೀವು ನಿಮ್ಮ ಇಷ್ಟ, ನೀವು ದೀಪ ಬೆಳಗ್ಬೋದು ಅಥವಾ ಆರತಿ ಮಾಡ್ಬೋದು ಅಥವಾ 2 ಊದ್ಬತ್ತಿ ಬೆಳಿಬೋದು, ಇಲ್ಲ ಅಂದರೆ ಬಿಡ್ಬೋದು, ಅದರಲ್ಲಿ ಏನಿಲ್ಲ. ದೇವರಿಗೆ ಈಗ 9 ಸರ್ತಿ ಬೆಳಗಿದ ಮೇಲೆ ಓದಿದ ಮೇಲೆ ಕಾಳಿ ಚಾಲೀಸನ ದೇವ್ರಿಗೆ ಬೇಡ್ಕೊಂಡು ನನ್ನ ಹರಕೆನ ಪೂರೈಸಮ್ಮ, ನನ್ನ ವಿಷ್ನ ಪೂರೈಸು ಅಂತ ಬೇಡ್ಕೋಬೇಕು.
ಸೊ ನೀವು ನೋಡ್ತೀರಾ ಒಂದು ಸರ್ತಿ ಅಥವಾ ನೆಕ್ಸ್ಟ್ ಡೇ ನೀವು ಚಾಲೀಸನ ಪಠನೆ ಮಾಡೋದ್ರಲ್ಲಿ 2ನೇ ಸರ್ತಿ ಓದೋದ್ರಲ್ಲಿ ನಿಮ್ಮ ವಿಶ್ ಕಂಪ್ಲೀಟ್ ಆಗಿರುತ್ತೆ ಅಂತ ನನ್ನ ನಂಬಿಕೆ ಇದೆ, ನನ್ನ ಭರವಸೆ ಇದೆ ಅದ್ರ ಬಗ್ಗೆ. ಕೆಲವರಿಗೆ 9 ದಿನ ಕೂಡ ಹಿಡಿಬೋದು, ಕೆಲವರಿಗೆ ಫಸ್ಟ್ನೇ ಡೇ ಕೂಡ ನೆರವೇರ್ಬೋದು. ಸೊ ಇದು ಖಂಡಿತ ಆಗುತ್ತೆ, ಆಗಲ್ಲ ಅಂತ ಅಂದ್ಕೊಳ್ಬೇಡಿ. ಸೊ ಕೆಲವೊಂದು ನಿಯಮಗಳನ್ನೇ ಹೇಳ್ತೀನಿ. ನಾನ್ ವೆಜ್ ತಿನ್ನೋಂಗಿಲ್ಲ, ಅಥವಾ ನೀವು ಇಡೀ ದಿನ ನೀವು ಮಲ್ಕೊಳ್ತೀರಾ ಬೆಡ್ ಮೇಲೆಲ್ಲ, ಸೊ ಫಿಸಿಕಲಿ ಯಾರ ಜೊತೆನಾದರೂ ಕನೆಕ್ಟ್ ಆಗಿದ್ರೆ ಸೊ ಸ್ನಾನ ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ. ತಲೆ ಸ್ನಾನ ಎಲ್ಲ ಮಾಡಿ ವ್ರತನ ಮಾಡಬೇಕು. ಇಲ್ಲ ನೀವು ಸ್ಕೂಲ್ ಕಾಲೇಜಿಗೆ ಹೋಗಿ ಬರ್ತೀರಾ, ನಾವು ಮನೆಯಲ್ಲಿ ಇರ್ತೀವಿ, ನಾರ್ಮಲಿ ಮನೆಯಲ್ಲಿರೋದಾದರೆ ಕೈ ಕಾಲು ಮುಖಗಳನ್ನ ತೊಳ್ಕೊಂಡು ಕೂಡ ಈ ವ್ರತನ ಮಾಡ್ಬೋದು, ಅವ್ರವ್ರಿಗೆ ಬಿಟ್ಟಿರೋದು. ನೋಡಿ ಫ್ರೆಂಡ್ಸ್, ಇದರಿಂದ ಆಗುವಂಥ ನಾನು ಬೆನಿಫಿಟ್ಸ್ನ ಹೇಳ್ತೀನಿ. ಇವಾಗ ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟಲ್ಲಿ ಕೇಳಿ ಮತ್ತೆ ವಿಡಿಯೋ ಮಾಡ್ತೀನಿ. ಅರ್ಥ ಆಗದೇ ನೀವು ವ್ರತನ ಸ್ಟಾರ್ಟ್ ಮಾಡಬೇಡಿ ಅಂತ ಹೇಳ್ತೀನಿ. ಪದೇ ಪದೇನ ನೋಡಿಬಿಟ್ಟು ವಿಡಿಯೋನ ಪಾಸ್ ಮಾಡಿ ಕೇಳಿಬಿಟ್ಟು ಮಾಡಿ. ಅವರವರ ಭಾವಕ್ಕೆ ಬಿಟ್ಟಿದ್ದು, ನೀವು ಆಡಂಬರದಿಂದ ಪೂಜೆ ಮಾಡಿ ವ್ರತ ಮಾಡಿ ಅಂತ ಹೇಳಲ್ಲ. ಅಟ್ಲೀಸ್ಟ್ ಫೋಟೋ ತರೋಕ್ಕಾಗಲ್ಲ ಅಂದರೆ ಮೊಬೈಲಲ್ಲಿ ಒಂದು ಇಮೇಜ್ ಇಟ್ಕೊಳ್ಳಿ, ಒಂದು ಸಣ್ಣ ದೀಪ ಹಚ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ ಕೇಸ್ ಇದು ಯಾವುದೂ ಆಗಲ್ಲಪ್ಪ ನಮಗೆ, ನಾವೆಲ್ಲೋ ಹೊರಗಡೆ ಕೂತ್ಬಿಟ್ಟು ಖಾಲಿ ಚಾಲೀಸನ ಓದ್ತೀನಿ ಅಂದರೂ ಕೂಡ ಕೈಕಾಲು ಮುಖ ತೊಳ್ಕೊಂಡ್ಬಿಟ್ಟು ಒಂದು ಜಾಗದಲ್ಲಿ ಕುಂತು ಮೊಬೈಲ್ನಲ್ಲಿ ಫೋಟೋ ಇಟ್ಕೊಂಡ್ಬಿಟ್ಟು ಯು ಕ್ಯಾನ್ ರೀಡ್ ಅಂತ ಹೇಳ್ತೀನಿ, ಯು ಕ್ಯಾನ್ ಚಾಟ್ ಅಂತ ಹೇಳ್ತೀನಿ. ಮಾಡ್ಬೋದು, ಇಲ್ಲ ಅಂತ ಇಲ್ಲ. ಸೊ ಅದರಿಂದ ಎಷ್ಟು ತಾಯಿಗೆ ಇದು ಮುಟ್ಟುತ್ತೆ ಅಂತ ನನಗೆ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಖಂಡಿತವಾಗ್ಲೂ ನಾನು ಎಕ್ಸ್ಪೀರಿಯನ್ಸಿಂದ ಹೇಳ್ತೀನಿ. ನಿಮಗೇನಾದರೂ ಹಿಡನ್ ಶತ್ರುಗಳು, ಎನಿಮೀಸ್ ಅಂತ ಇದ್ದರೆ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದರೆ, ಅವರೇ ಸರಿ ಹೋಗ್ತಾರೆ, ಇಲ್ಲ ದೂರ ಆಗ್ತಾರೆ, ಅವರೇ ನಾಶ ಆಗ್ತಾರೆ. ನೀವೇನೂ ಮಾಡುವಂಥ ಅಗತ್ಯ ಇಲ್ಲ ಅಂತ ಹೇಳ್ತೀನಿ. ನಿಮಗೇನಾದರೂ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಏನೇ ಇದ್ದರೂ ಕೂಡ ಹೇಗೆ ಹೇಳೋದು ಗೊತ್ತಾಗಲ್ಲ. ನೀವು ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ, ಗ್ರ್ಯಾಟಿಟ್ಯೂಡ್ ತೋರಿಸಿ. ಎನಿಥಿಂಗ್, ಏನೋ ಇಂಪಾಸಿಬಲ್ ವಿಶ್ ಇದೆ ಅಂದರೂ ಕೂಡ ಖಂಡಿತವಾಗ್ಲೂ ಆಗುತ್ತೆ. ನಾನು ಗ್ಯಾರಂಟಿ ಕೊಡ್ತೀನಿ ಇದ್ರ ಬಗ್ಗೆ ಅಂತ ಹೇಳ್ತೀನಿ. ಸೊ ನಂಗೆ ತುಂಬ ಜನ ತುಂಬ ಹೇಳ್ತಾಯಿದ್ವಿ. ನಾನು ಕೆಲವ್ರಿಗೆ ಹೇಳಿದ್ದೀನಿ ವ್ರತ ನಾವು ಮಾಡಿದ್ದೀವಿ, ಆಗ್ತಾಯಿಲ್ಲ ಅಂತ ಹೇಳ್ತಾರೆ. ಸೊ ಸಮ್ಟೈಮ್ಸ್ ಏನೋ ಹೇಳ್ತೀವಲ್ವ, ಲೇಟು ಕೂಡ ಆಗುತ್ತೆ, ಬೇಗನೂ ಕೂಡ ಆಗುತ್ತೆ. ನಾನು 9 ಡೇಸ್ ಹೇಳ್ತಾ ಇದ್ದೀನಿ. ನಾನು ಮುಂಚೆ 9 ಶನಿವಾರಗಳ ಕಾಲ ಹೇಳ್ತಾ ಇದ್ದೆ ವ್ರತನ. ಸೊ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಮೆಥಡ್ ಥರ 9 ಡೇಸ್ ಕೂಡ ಇದನ್ನು ಮಾಡ್ಬೋದು, ಅವರವರ ಭಾವಕ್ಕೆ ಬಿಟ್ಟಿದ್ದು ಅಂತ ಹೇಳ್ತೀನಿ. ಸೊ ನೀವು ಫೋಟೋಗೆ ಕುಂಕುಮ ಅರಿಶಿನ ಕೂಡ ಹಚ್ಚಿ ಮಾಡ್ಬೋದು, ಹೂವನ್ನ ಹಾಕ್ಬೋದು, ನಿಮ್ಮ ಇಷ್ಟ ಅಂತ ಹೇಳ್ತೀನಿ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ನಿಮ್ಮ ಭಾವಕ್ಕೆ ಬಿಟ್ಟಿದ್ದು. ನೀವು ಸ್ನಾನ ಮಾಡಿಬಿಟ್ಟು ವ್ರತನ ಸ್ಟಾರ್ಟ್ ಮಾಡ್ಬೋದು, ನಿಮ್ಮ ಭಾವಕ್ಕೆ ಬಿಟ್ಟಿರೋದು. ಬಟ್ ನಾ ಬೇಸಿಕ್ ಏನಿದೆ ಅದನ್ನು ಹೇಳಿದ್ದೀನಿ. ಅದಷ್ಟನ್ನು ನೀವು ಮಾಡಿದರೂ ಕೂಡ ನಿಮ್ಮ ಇಂಪಾಸಿಬಲ್ ವಿಶ್ ಅಂತ ಏನಿದೆ ಅದು ಖಂಡಿತ ಈರೇರುತ್ತೆ ಅಂತ ಹೇಳ್ತೀನಿ. ಎನಿ ಕಂಡೀಷನ್ ಏನೇ ಇರಲಿ, ಎನಿಥಿಂಗ್ ಯು ಕ್ಯಾನ್ ವಿಶ್ ಅಂತ ಹೇಳ್ತೀನಿ. ಹಾಗಂತ ಹೇಳಿಬಿಟ್ಟು ನೀವು ಓದೇ ಇಲ್ಲ, ಬರದೇ ಇಲ್ಲ, ಏನೂ ಮಾಡಿಲ್ಲ, ಸ್ಕೂಲ್ಗೆ ಹೋಗಿಲ್ಲ, ನಾನು ಡಾಕ್ಟ್ರ್ ಆಗ್ತೀನಾ, ನಾನು ಇಂಜಿನಿಯರ್ ಆಗ್ತೀನಾ, ಸೊ ಆ ಥರ ನಿಮ್ಗೆ ಲಾಜಿಕ್ ಅಂತ ಅನ್ನೋ ವಿಷಯನ ಇಟ್ಕೊಂಡಿರಿ ಅಂತ ಹೇಳ್ತೀನಿ. ಇರ್ರ್ಯಾಷ್ನಲಿ ಸಮಥಿಂಗ್ ಒಂದಕ್ಕೊಂದು ಲಿಂಕ್ ಇಲ್ಲ, ಆ ಥರ ನೀವು ಜೋಕೆಲ್ಲ ಮಾಡಬೇಡಿ ತಾಯಿ ಬಗ್ಗೆ ಅಂತ ಹೇಳ್ತೀನಿ. ನೀವು ಮಾಡಿ ನೋಡಿ, ನಿಮ್ಗೆಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ನಂಬಿದ್ದೀನಿ. ಸೊ ಆ ಕಾಳಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ. ಸೊ ನಾನು ಇದನ್ನು ಶೇರ್ ಮಾಡ್ತಾಯಿದ್ದೀನಿ, ನನಗೂ ಒಳ್ಳೆಯದಾಗಲಿ ಅಂತ ನೀವು ಅಂದ್ಕೊಳ್ಳಿ, ಪ್ರಾರ್ಥನೆ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.